ಅರ್ಜಿ ಅಂತೇಳಿ ಕೆಲವರು ಮಾಡಿದ್ರು. ಒಬ್ಬೊಬ್ಬರು ಕೊಟ್ಟು ಹಾಕಿಲ್ಲ. ಒಂದು ಲಾರಿ ಒಂದು ಒಂದು ಟ್ಯಾಂಕರ್ ಮುಂದೆ ಬಿಡು ಸರ್. ಪೊಲಿಟಿಕಲ್ ಆಗಿ ಇಷ್ಟ ಮಾಡಿದ್ದಾರೆ. ಭಾರಿ ಗಾಳಿ ಹೊಡಿತಾರೆ, ಚಿಕ್ಕ ಹೊಡಿ ಗಾಳಿ ಮಾರಿ. ಹೋಗಿದ್ದೆ ಮನೆ ನಿಲ್ತದೆ. ಆಯ್ತಾ ಉದಯ ಆಯ್ತು ಉದಯ್ ಇಲ್ಲಿ ಸಾಯಣ್ಣ ಮೊಬೈಲ್ ಬೈಕ್ ಕೊಟ್ಟರೆ ಒಂದು ಬಿಂದುಗೋಣ. ಹೊರಡೋದಲ್ಲ ಮನೆ ಹೊರಡು ಯಾಕಂದ್ರೆ ಪಾಪ ಅವರಿಗೆಲ್ಲ ಓಕೆ ಪರವಾಗಿಲ್ಲ. ನೀವು ಕೊಡ್ರಿ, ನೀವು ಹೋಗಿ ಕೊಡ್ರಿ ಸರ್. ಇವತ್ತು ರಾತ್ರಿನೇ ಬಂದು ಹೊರಟಾಗ್ತೀವಿ ನಾವಿಲ್ಲಿ. ನಾಳೆ ನಾನು ನೀವೆಲ್ಲ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಾವೆಲ್ಲ ಇರ್ತೀವಿ. ಏನೇ ಸಂದರ್ಭ ಇವಂಗೊಂದು ನೌಕರಿ ಕೊಟ್ರೆ ಇವ ಪಾಪ ಬತ್ತಿ ಇವರೆಲ್ಲ ಮೊನ್ನೆ 19 years ಸರ್. 3 ತಿಂಗಳು ಒಂದು 2 ತಿಂಗಳು ನಮ್ಮ ಹುಡುಗ ಯಾವ ಜೊತೆ ಕಲ್ತೇವೆ. ಬಿಡಬೇಕು ಅಂತ ಸ್ವಲ್ಪ ಪ್ರೆಷರ್ ಮಾಡಿ ಬೇರೆಯವರೆಲ್ಲ ಮೆಂಬರ್ಸ್ ಏನೋ ಇವ್ರಿಗೂ ಯಾರು ಉಲ್ಟಾದ್ರು ಏನೋ ಗೊತ್ತಿಲ್ಲ. ಬಹಳ ಚುರುಕು, ಬಹಳ ಚುರುಕಿದ್ದಾರೆ ಅವರಿಗೆ. ಅನುದಾನಿತ ಶಾಲೆನ ಇಲ್ಲ ಸರ್, ಪ್ರೈವೇಟ್ ಅನುದಾನ ಬಂದಿಲ್ಲ ಸರ್. ಅಲ್ಲಿ ಇನ್ನೂ ಕರ್ನಾಟಕ ಟ್ರಸ್ಟ್ ಆಗಿಲ್ಲ. ಅದರದ್ದೊಂದು ಸಮಸ್ಯೆ ಇದೆ. ನಮಗೆ ಬಿಡಿಸಿರ್ತಾರೆ ಬಾಡಿನ. ಅದು ಯಾರಿಗೂ ಅನುಭವ ಇರೋದಿಲ್ಲ. ಬೇರೆ ಬೇರೆ ಜೋರು ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ನೋಡೋಣ. ಆಯ್ತಾ? ಬಂಗಾರ ಪಟ್ಟಿ ಅಂದ್ರೆ ಇಲ್ಲೆಲ್ಲ ಒಂಥರ ದೇವಂತಾನೆ ಕಾಣ್ತಾರೆ ಎಲ್ಲರೂ. ನೀವೆಲ್ಲ ಈ ಕಡೆ ಬರ್ರಿ, ನೀವು ಆ ಕಡೆ, ಅಮ್ಮ ಆ ಕಡೆ, ಆ ಕಡೆ ಎಲ್ಲ ಆ ಕಡೆ. ನಮ್ದು ನಾವು ಫೋಟೋ ಬೇಕಣ್ಣ. ಹಾಂ ಸರ್. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಧೈರ್ಯವಾಗಿರ್ಲಿ.
ಅವರು ಏನು ಅಲ್ಲ ಗೊತ್ತಾಯ್ತು, ನಿಮ್ಮಿಬ್ರಿಗೂ ಏನು ಕೆಲಸ ಎಲ್ಲಿ ನೋಡಬೇಕು ಕೂತ್ಕೊಂಡು ಯಾರಿಗಾರು ಹೇಳಿಸಿ ಏನಾದ್ರು ಮಾಡೋಣ. ಅಮ್ಮನ ಜೊತೆಗೇನೆ ಇರ್ಬೇಕು, ಗೊತ್ತಾಯ್ತಲ್ಲ? ಜೊತೆಗಿದ್ದು ಅಮ್ಮನ ಚೆನ್ನಾಗಿ ನೋಡ್ಕೊಂಡು ನೀವು ಸ್ವಲ್ಪ ಧೈರ್ಯವಾಗಿರಮ್ಮ. ಬೇರೆ ವಿಚಾರ ಇಲ್ಲ. ಪುರುಷೋತ್ತಮ್ ಅವರು, ನಮ್ಮ ಅಧ್ಯಕ್ಷರು, ಭೀಮಣ್ಣವರು, ಇಲ್ಲೆಲ್ಲ ಮುಖಂಡರೆಲ್ಲ ನಿಮಗೆ ಯಾವಾಗಲೂ ಸತಕ್ಕಂಥದ್ದು ವ್ಯವಸ್ಥೆ ನಾನು ಸತೀಶ್ ಅವ್ರಿಗೆ ಮಾತಾಡ್ತೀನಿ. ಯಾಕೆಂದ್ರೆ ಅವರ ಶಾಸಕರಿರೋದ್ರಿಂದ ಅವ್ರ ಮೂಲಕ ನಾವು ಹೇಳಬೇಕಾಗುತ್ತೆ. ಮನೆ ಕೊಡಿಸ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡೋಣ. ಸರ್ಕಾರದಿಂದ ಪರಿಹಾರ ಬರ್ತಕ್ಕಂಥದ್ದು ಅದು ಕಾನೂನು ಕೆಲವು ತೊಡಕಿದೆ, ಅದನ್ನು ಸರಿ ಮಾಡಿ ಯಾವ ರೀತಿ ಬರಬೇಕೋ ಅದನ್ನು ಜವಾಬ್ದಾರಿಯಾಗಿ ನಾವು ಮಾಡ್ತೀವಿ. ನೀವು ಧೈರ್ಯವಾಗಿರೋ ಧೈರ್ಯ ತಗೊಳ್ಬೇಕಿದೆ, ಸ್ವಲ್ಪ ಕಷ್ಟ ಆಗ್ತದೆ, ಧೈರ್ಯವಾಗಿ ಅಧ್ಯಕ್ಷರಿಗೂ ಹೇಳ್ತಾರೆ, ಅಧ್ಯಕ್ಷರಿಗೂ ಭೀಮಣ್ಣ ಅವ್ರಿಗೆ ಹೇಳ್ತಾರೆ ನೀವು ಹಿಂಗೆ ಹೇಳಿದ್ರೆ ಆಗೋದಿಲ್ಲ. ಕೆಲಸ ಏನು ಸಿಗುತ್ತೆ ಪಟ್ಟಂತ ತಗೊಳ್ಬೇಕು ಮತ್ತು ಕೆಲಸಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮಗೂ ಎಲ್ಲಿ ಕೆಲಸ ನೋಡೋದು ನೋಡೋಣ. ನೀವೇನು ಮಾಡಿರೋದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ನೋಡೋಣ. ಯಾಕಂದರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಕೊಡ್ಬೇಕು, ಅಮ್ಮನ ಬೇರೆ ನೋಡ್ಕೊಳ್ಬೇಕಾದ್ರೆ ಅದನ್ನ ಸ್ವಲ್ಪ ಇವತ್ತಿಂದಾನೆ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಿ ಅವ್ರು ಯಜಮಾನ್ರಿಗಾಗಲ್ಲ ಕಾಮತ್ರ ಮೊದಲು ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ಥರ ಗೊಂದಲ ಇದೆ ಅಂತ. ಈಗ ಅವ್ರನ್ನ ಇಟ್ಕೊಂಡು ಹೋಗಂಗಿಲ್ಲ, ನೀವು ಸಪ್ರೇಟಾಗಿ ಹೋಗಿ ಅವ್ರು ಬೇರೆ ಬೇರೆ ವಿಚಾರ ಹೇಳ್ತಾರೆ. ಏನಾದ್ರು ತೊಂದರೆ ಇದ್ದರೆ ಸ್ವಲ್ಪ ಅಲ್ಲೇ ಸಮಾಧಾನ ಮಾಡಬೇಕು. ಯಾಕೆಂದ್ರೆ ಫ್ಯಾಮಿಲಿಗೆ ಇಲ್ಲಿದ್ದಾಗ ಸಹಾಯ ಮಾಡೋದು ಮನೋಭಾವನೆ ಇಟ್ಕೋಬೇಕಾಗುತ್ತೆ. ಅದನ್ನ ಜವಾಬ್ದಾರಿ ನೀವು ಹೇಳಿದ್ರೆ ಆಗುತ್ತೆ. ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ. ಯಾಕಂದ್ರೆ ಇಡೀ ಭೀಮಣ್ಣವರು ಕೂಡ ಅವ್ರು ಯಾರಿಗೆ ಮಾತಾಡಬೇಕು ಎಲ್ಲಿದ್ದಾರೆ ಅವ್ರ ಕಡೆಯವರು. ಭೀಮಣ್ಣವರು ಭಾಳ ಹತ್ತಿರ ಇದ್ದಾರೆ, ನನಗೂ ಕೂಡ ಹತ್ತಿರ. ಅವ್ರು ನೋಡ್ಕೊಂಡು ಹೇಳ್ತೀನಿ, ಆಯ್ತಾ? ರೈಟ್ ಅಮ್ಮ. ಪಾಸ್ ಮಾಡಿಕೊಡ್ತಕ್ಕಂಥದ್ದು ಒಂದು. ಎಷ್ಟು ಕಟ್ಟಡ ಬೇಕು ಅಂತ ಹೇಳಿ ಅದನ್ನು ಬಸವರಾಜ್ ಈಗ ಆಯ್ತು. ಬೇಕಾದ್ರೆ ಅಲ್ಲ ಏಳು ನಿಮಗೆ ಬೇಕೇ ಬೇಕು ಅಂದ್ರೆ ಬೇಕಾದ್ರೆ 7 ನಾವು ಮಾಡಿಸ್ತೀವಿ. ಹಾಗಾದ್ರೆ ಒಳ್ಳೆ ರೀತಿಯಲ್ಲಿ ಮಾಡೋಣ. ನೀವು 7 ಬೇಕು ಅಂದ್ರೆ ಡೋಂಟ್ ವರಿ, ನನ್ನ ಜವಾಬ್ದಾರಿ. ಬಸವರಾಜ್ ಇದು ಚಿತ್ರನಂದು ಈ ಕ್ಲಸ್ಟರ್ 17 ಶಾಲೆಗೆ ಕೇಂದ್ರ ಶಾಲೆ ಫ್ಲಡ್ಡಲ್ಲಿ ಹೋಗಿರೋದ್ರಿಂದ ಅದು 7 ಫಸ್ಟ್. ಆಮೇಲೆ ನೀವು ನಾವು ಮಾಡ್ಕೊಡಿ, ನನಗೆ ಹೇಳಿದರೆ ನಾನು ಅದನ್ನು ತಕ್ಕಂತ ಕೊಡ್ತೇನೆ. ಸರ್ ಉಳುವರಿ ಇಲ್ಲ ಏ ಅಣ್ಣ ಅಷ್ಟು ನೀರು ಇಲ್ಲಿ ಬರ್ತದೆ ಸರ್. ಒಂದು ತಗೊಂಡ್ರಣ ಸ್ಕೂಲ್ ಆಯ್ತು, ಸ್ಕೂಲ್ ತಗೊಂಡೆ. ಬಸವರಾಜ್ ಎಷ್ಟು ಮಕ್ಕಳಿದ್ದಾರೆ?